ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ರೀ ಹೇಳಿಲ್ಲ ಏನಾರ ಹೇಳೋದಿತ್ತ? ಬೇಗ ಹೇಳು, ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ ನನಗೆ. ಅರ್ಜೆಂಟಾ? ಇರಲಿ ಬಿಡಿ, ನಾನು ಆಮೇಲೆ ಹೇಳ್ತೀನಿ. ಹಲೋ, ಏನೋ ಹೇಳ್ತೀನಿ ಅಂತ ಬಂದು ಹಾಗೆ ಹೋಗ್ತಿದ್ದೀರಾ, ಹೇಳು. ನೀವೇ ಅರ್ಜೆಂಟ್ ಅಂತ ಹೇಳಿದ್ರಲ್ಲ, ಅದಕ್ಕೆ ಹೋಗ್ತಾ ಇದ್ದೆ. ಸರಿ, ಆಮೇಲೆ ಹೇಳುವಂತ ಹೋಗು. ಅದು ಆ್ಯಕ್ಚುಲಿ ಬೆಳೆದಿಂಗ್ಲೆ ಬಾಳೆ ಬಗ್ಗೆ ಏನೋ ಮಾತಾಡಬೇಕಿತ್ತು, ಅದಕ್ಕೆ ಬಂದೆ. ನೀವೇನೋ ಟೆನ್ಷನ್ ಇದ್ದೀರಾ, ಇರಲಿ ಬಿಡಿ, ನಾನು ಆಮೇಲೆ ಮಾತಾಡ್ತೀನಿ. ಬೆಳೆದಿಂಗ್ಲೆ ಬಾಲೆ ಲೆಟರ್ ಏನಾರ ಬಂದಿತ್ತಾ, ಅಥವಾ ಅವ್ರ ಬಗ್ಗೆ ಏನಾರ ವಿಷಯ ಗೊತ್ತಾಯ್ತಾ? ನೀವ್ಯಾಕೆ ಇಷ್ಟೊಂದು ಎಕ್ಸೈಟ್ ಆಗ್ತಾ ಇದ್ದೀರಾ? ಎಲ್ಲ ಈಗ ಬೇಕಾ? ಏನು ವಿಷಯ ಅದನ್ನು ಹೇಳು. ಅಲ್ಲ, ಬೆಳೆದಿಂಗ್ಲೆ ಬಾಳೆ ಅಂದ ತಕ್ಷಣ ಇರೋ ಟೆನ್ಷನ್ ಎಲ್ಲ ಮರೆತು ಎಕ್ಸೈಟ್ ಆದ್ರಲ್ಲ, ಅದು ಹೇಗೆ ಅಂತ ಹೇಳಕ್ಕೆ ಬಂದೆ. ಅದ ಆ್ಯಕ್ಚುಲಿ ಆ ಹೆಸರು ತುಂಬ ಹತ್ತಿರ ಅನ್ಸುತ್ತೆ ನನಗೆ. ಆ ಲೆಟ್ರನ್ನ ಓದಿದ್ರೆ ಏನೋ ಒಂಥರ ಸಂತೋಷ ಆಗುತ್ತೆ, ಖುಷಿ ಆಗುತ್ತೆ, ಅದರಿಂದ ಒಂದು ಉತ್ಸಾಹ ಸಿಗುತ್ತೆ, ಏನೋ ಒಂದು ಎನರ್ಜಿ ಅದು. ಅಂದರೆ ನೀವು ಬೆಳೆದಿಂಗ್ಲೆ ಬಾಲೆನ ಇಷ್ಟಪಡ್ತಾ ಇದ್ದೀರಾ? ಹಾಗಲ್ಲ, ಅವ್ರು ನಮ್ಮನ್ನು ಪ್ರೀತಿಸ್ತಾರೆ ಅಂದ ತಕ್ಷಣ ನಾವು ಅವ್ರನ್ನ ಪ್ರೀತಿಸಲೇಬೇಕು ಅಂತೇನಿಲ್ಲ. ನನಗಿಷ್ಟ ಆಗೋದು ಆ ಲೆಟರಲ್ಲಿರುವಂಥ ಇಂಟೆನ್ಸ್ ಲೈನ್ಗಳು. ಅಂಥ ಲೈನ್ಗಳು ಸುಮ್ಮನೆ ಬರಲ್ಲ. ಯಾರು ಅತಿಯಾಗಿ ಪ್ರೀತಿಸಿರ್ತಾರೋ ಅಥವಾ ಅತಿಯಾದ ಪ್ರೀತಿನ ಅನುಭವಿಸಿರ್ತಾರೋ ಅವ್ರಿಗೆ ಮಾತ್ರ ಬರೋದಕ್ಕೆ ಸಾಧ್ಯ. ಅದು ನನಗಿಷ್ಟ ಆಗೋದು. ಈ ಲೆಟ್ರಲ್ಲಿರೋ ಲೈನ್ಸ್ಗಳನ್ನ ಓದ್ತಾ ಇದ್ರೆ ನನ್ನ ಹತ್ರ ಹಳೆ ಪ್ರೀತಿ ನೆನಪಾಗತ್ತೆ. ನನ್ನ ನಾನೇ ಕನ್ನಡಿಯಲ್ಲಿ ನೋಡ್ಕೊಂಡಾಗತ್ತೆ. ಅದಕ್ಕೆ ಈ ಎಕ್ಸೈಟ್ಮೆಂಟು. ಇಲ್ಲ, ಇನ್ಮೇಲೆ ಆ ಲೆಟ್ರ್ ಏನಾರು ಬಂದರೆ ಯಾರಿಗೂ ಕೊಡದೆ ನೀನು ನನಗೆ ತೊಗೊಂಬಂದು ಕೊಡ್ಬೇಕು. ಇಟ್ಸ್ ಅ ಡೀಲ್, ಓಕೆ? ಪಕ್ಕ ನಿಮಗೆ ಅಂತ ಬರ್ದಿರೋ ಲೆಟರ್ನ ನಿಮಗೆ ಕೊಡ್ದೇನು ಯಾರಿಗೆ ಕೊಡ್ಲಿ ಹೇಳಿ? ವಾಟ್? ಅಂದರೆ ಅವ್ರು ನಿಮಗೆ ಅಂತ ಲೆಟರ್ ಬರೀತಿದಾರಲ್ಲ, ಅದನ್ನು ನಾನು ನಿಮ್ಮ ಕೈಗೆ ತಲುಪಿಸ್ತೀನಿ ಅಂತ ಹೇಳಿದೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.